ಎಲ್ರಿಗೂ ನಮಸ್ಕಾರ. BMTC ಕಂಡಕ್ಟರ್ HK ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ವಿ, ಕಲ್ಯಾಣ ಕರ್ನಾಟಕ ಪೇಪರ್ನ. ಇದು ಪಾರ್ಟ್ 4 ಕೊನೆಯ ಭಾಗ ಆಗಿರುತ್ತೆ. ಇದರಲ್ಲಿ ಅಂತಿಮ ಎಲ್ಲ ಕ್ವಶನ್ ಮುಗಿಯುತ್ತೆ. 76 ಕ್ವಶನ್ ಬಂದ್ಬಿಡೋಣ. 76 ಕ್ವಶನು, ಭಾರತದ ಸಂವಿಧಾನದ ಭಾಗ 4A ರಲ್ಲಿರುವ ಒಟ್ಟು ವಿಧಿಗಳ ಸಂಖ್ಯೆ. 4A ಭಾಗದಲ್ಲಿ ಎಷ್ಟು ವಿಧಿಗಳಿದ್ದಾವೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ 1 ಆಗಿರುತ್ತೆ. ಇದರಲ್ಲಿ ಒಂದೇ ಒಂದಿರುತ್ತೆ, ಆದರೆ ಸಬ್ ಡಿವಿಷನ್ ABCD ಅಂತ A ಇಂದ K ಗಂಟ ಇರುತ್ತೆ. ಇದು ಫಂಡಮೆಂಟಲ್ ಡ್ಯೂಟೀಸ್ ಇರೋಂಥ ಭಾಗ 4A. ನೆಕ್ಸ್ಟ್ 77th ಕ್ವಶನ್, VVPATನ ವಿಸ್ತರೂಪ VVPAT. ಇದಕ್ಕೆ ಆಪ್ಷನ್ 4 ಆಗಿರುತ್ತೆ. ವೋಟರ್ ವೆರಿಫೈಯರಬಲ್ ಪೇಪರ್ ಆಡಿಟ್ ಟ್ರಯಲ್, ಆಪ್ಷನ್ 4. 78th ಕ್ವಶನು, ನಿರ್ದೇಶಕ ತತ್ವಗಳು ಈ ಕೆಳಕಂಡ ಯಾವ ಸರ್ಕಾರಗಳಿಗೆ ನಿರ್ದೇಶನವಾಗಿವೆ? ರಾಜ್ಯ ನಿರ್ದೇಶನ ತತ್ವಗಳು ಈ ಯಾವ ಸರ್ಕಾರಕ್ಕೆ ನಿರ್ದೇಶನವಾಗಿವೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ. ಇದು ಎಲ್ಲ ಸರ್ಕಾರಗಳಿಗೂ ಆಗುತ್ತೆ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಸ್ಥೆಗಳಿಗೆ ಇವು ಒಂದು ಗೈಡ್ ಥರ ಇರುತ್ತೆ. 79th ಕ್ವಶನ್, ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕು ಭಾರತ ಸಂವಿಧಾನದಲ್ಲಿ ಎಲ್ಲಿ ನೋಡ್ಬೋದು ಅಂದರೆ ಇದಕ್ಕೆ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ. ಇದು ಕಾನೂನುಬದ್ಧ ಹಕ್ಕಾಗಿದೆ. ಇದು ಕಾನೂನುಬದ್ಧ ಹಕ್ಕು 300A ಅಲ್ಲಿ ನಾವು ನೋಡ್ಬೋದು, ಲೀಗಲ್ ರೈಟ್. 80th ಕ್ವಶನ್ನು, ಕಲ್ಯಾಣ ರಾಜ್ಯದ ಆದರ್ಶವನ್ನು ಭಾರತ ಸಂವಿಧಾನದ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ಕಲ್ಯಾಣ ರಾಜ್ಯ ಎಲ್ಲಿ ನೋಡ್ಬೋದು ಅಂದರೆ ಆಪ್ಷನ್ 3 ಆಗಿರುತ್ತೆ. ರಾಜ್ಯ ನಿರ್ದೇಶನ ತತ್ವಗಳು, DPSP ಅಂತ ಹೇಳ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. 81st ಕ್ವಶನು, ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ, ಫುಜೆಲ್ ಅಲಿ ಕಮಿಟಿ. 82nd ಕ್ವಶನ್, 74th 74ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ ಸೇರಿಸಲಾದ ಭಾಗ ಯಾವುದು? 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಭಾರತ ಸಂವಿಧಾನಕ್ಕೆ ಯಾವ ಭಾಗವನ್ನು ಸೇರಿಸಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ B, 9A ಸೇರಿಸಿದ್ದಾರೆ. ನೆಕ್ಸ್ಟು 83rd ಕ್ವಶನ್, 2024-25ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಜಾರಿ ತಂದ ಅನ್ನ ಸುವಿಧಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ? ಇದಕ್ಕೆ ಉತ್ತರ ಆಪ್ಷನ್ A ಆಗಿರುತ್ತೆ. ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಉಚಿತವಾಗಿ ಆಹಾರ ವಸ್ತುಗಳನ್ನು ಪೂರೈಸುವ ಮನೆ ವಿತರಣೆ ಅಪ್ಲಿಕೇಶನ್ ಆಗಿದೆ. ಇದಕ್ಕೆ ಆಪ್ಷನ್ A ಆಗುತ್ತೆ, ಕರೆಕ್ಟ್. ನೆಕ್ಸ್ಟ್ 84th ಕ್ವಶನ್, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ನೀಡಲಾಗಿದೆ? ಇದಕ್ಕೆ ಉತ್ತರ ಬಂದು ಆಪ್ಷನ್ 2 ಆಗಿರುತ್ತೆ. 103ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ EWS ಅಂತ ಹೇಳ್ತೀವಿ, ಅವರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ. 85th ಕ್ವಶನ್, ಭಾರತದ ಒಕ್ಕೂಟವು ಯಾವ ರಾಷ್ಟ್ರದ ಮಾದರಿಯನ್ನು ಆಧರಿಸಿದೆ? ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 4. ಭಾರತ ಒಕ್ಕೂಟವು ಕೆನಡಾ ಮಾದರಿಯನ್ನು ಆಧರಿಸಿದೆ. 86th ಕ್ವಶನ್, ಭಾರತದ ಸಂವಿಧಾನದ ಯಾವ ವಿಧಿಯು ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ಸಂಬಂಧಿಸಿದೆ? ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಹೇಳುವಂಥ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 4 ಆಗಿರುತ್ತೆ, 360ನೇ ವಿಧಿ. 87th, ಭಾರತ ಸಂವಿಧಾನದ ಯಾವ ವಿಧಿಯ ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿದೆ? ಗವರ್ನರ್ ಪೋಸ್ಟು ಯಾವ ವಿಧಿಯಲ್ಲಿ ಇದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. 153 ಆರ್ಟಿಕಲಲ್ಲಿ ಗವರ್ನರ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 88th ಕ್ವಶನ್, ರಾಜ್ಯ ಮಂತ್ರಿಮಂಡಲದಲ್ಲಿ ಇರಬಹುದಾದ ಗರಿಷ್ಠ ಮಂತ್ರಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿಯ ಸೇರಿದಂತೆ CM ಸೇರಿಕೊಂಡಂತೆ ಎಷ್ಟು ಜನ ಇರಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಆಗಿರುತ್ತೆ. ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15ರಷ್ಟು ಮೀರಬಾರದು, 15%ಗಿಂತ ಜಾಸ್ತಿ ಇರಬಾರದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ 89th ಕ್ವಶನ್, ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸಬಹುದು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. 89th ಆಪ್ಷನ್ 3. 213ನೇ ವಿಧಿ ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ನೆಕ್ಸ್ಟ್ 90th ಕ್ವಶನ್, ಖಿಲಾಫತ್ ಸಮಿತಿ ಯಾವಾಗ ಅಸಹಕಾರ ಚಳುವಳಿಯನ್ನು ಆರಂಭಿಸಿತು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ. ಆಗಸ್ಟ್ 31, 1920 ಅಸಹಕಾರ ಚಳುವಳಿ ಆರಂಭವಾಯಿತು. ನೆಕ್ಸ್ಟ್ 91st ಕ್ವಶನ್ನು, 1916ರಲ್ಲಿ ಲಕ್ನೋ ಒಪ್ಪಂದ ಯಾರ ಮಧ್ಯೆ
ಏರ್ಪಟ್ಟಿತು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮಧ್ಯೆ ಲಕ್ನೋ ಪ್ಯಾಕ್ಟ್ ನಡೆಯುತ್ತೆ. ನೆಕ್ಸ್ಟು 92nd ಕ್ವಶನ್ನು, ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಆಗಿರುತ್ತೆ, ಪರ್ಷಿಯನ್. 93rd ಕ್ವಶನ್ನು, ಈ ಕೆಳಕಂಡವಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ ಚಿನ್ನದ ನಾಣ್ಯ ಯಾವುದು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗಿರುತ್ತೆ, ವರಹ. ಇವು ಚಿನ್ನದ ನಾಣ್ಯ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಚಲಾವಣೆಯಲ್ಲಿರುತ್ತೆ. 94th, ಈ ಕೆಳಗಿನ ಯಾವ ರಾಜವಂಶರ ರಾಜರು ತಮ್ಮನ್ನು ದೇವಪುತ್ರ ಎಂದು ಕರೆದುಕೊಳ್ಳುತ್ತಿದ್ದರು? ದೇವಪುತ್ರ ಅಂತ ಅವರು ಯಾರು ಕರೆದುಕೊಳ್ಳುತ್ತಿರ್ತಾರೆ ಅಂದರೆ ಕುಶಾನರ ವಂಶದವರು ತಮ್ಮನ್ನು ದೇವಪುತ್ರರು ಎಂದು ಅವರೇ ಕರೆದುಕೊಳ್ತಿರ್ತಾರೆ. 95th ಕ್ವಶನ್, ಹಾಲ ಬರೆದಿರುವ ಗತ ಸಪ್ತಸತಿ ಕೃತಿಯು ಯಾವ ಭಾಷೆಯಲ್ಲಿದೆ? ಹಾಲ ಕವಿಯು ಗತ ಸಪ್ತಸತಿ ಬರೆದಿರ್ತಾನೆ, ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬಂದು ಆನ್ಸರ್ 4 ಆಗಿರುತ್ತೆ, ಪ್ರಾಕೃತ ಭಾಷೆಯಲ್ಲಿ ಗತ ಸಪ್ತಸತಿ ಹಾಲ ಬರ್ತಿರ್ತಾನೆ. 96th ಕ್ವಶನ್, ವಜ್ರಾಯನ ಪಂಥ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಹೀನಾಯನ, ಮಹಾಯಾನ, ವಜ್ರಾಯನ ಅಂತ ಬರ್ತವೆ. ಇದು ವಜ್ರಾಯನ, ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದೆ. ವಜ್ರಾಯನ ಬೌದ್ಧ ಧರ್ಮ. 97th ಕ್ವಶನ್, ತಾನ್ಸೇನ್ನ ಸಮಾಧಿ ಇರುವ ಸ್ಥಳ ಎಲ್ಲಿ? ತಾನ್ಸೇನ್ನ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ಗ್ವಾಲಿಯರ್. 98th ಕ್ವಶನ್ನು, ಖಜುರಾಹೋದ ಲಕ್ಷ್ಮಣ ದೇವಾಲಯವನ್ನು ಯಾವ ದೇವರಿಗಾಗಿ ನಿರ್ಮಿಸಲಾಗಿದೆ? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಆಗಿರುತ್ತೆ, ವಿಷ್ಣು ದೇವರಿಗೆ ಖಜುರಾಹೋ ಲಕ್ಷ್ಮಣ ದೇವಾಲಯನ ಕಟ್ಟಿರ್ತಾರೆ. ನೆಕ್ಸ್ಟ್ 99th ಕ್ವಶನ್, ಫತ್ವಾ-ಇ ಜಹಾಂದರಿ ಕೃತಿ ರಚಿಸಿದವರು ಯಾರು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ, ಜಯಾವುದ್ದೀನ್ ಬರೋನಿ. ಆಪ್ಷನ್ ಎ ಜಯಾವುದ್ದೀನ್ ಬರೋನಿ. ಕೊನೆಯ ಪ್ರಶ್ನೆ, 100ನೇ ಪ್ರಶ್ನೆ, ಯಾವ ಕವಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯಲಾಗುತ್ತಿತ್ತು? ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನರಹರಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯುತ್ತಿರ್ತಾರೆ. ಇಲ್ಲಿಗೆ BMTC ಕಂಡಕ್ಟರ್ನ HK ಪೇಪರು ಅಥವಾ KK ಕಲ್ಯಾಣ ಕರ್ನಾಟಕಕ್ಕೆ ನಡೆದಂಥ 14 ಜುಲೈರಂದು 2024 ನಡೆದಿರುತ್ತೆ. ಈ ಪ್ರಶ್ನೆಯನ್ನು ಈ 4 ಭಾಗದಲ್ಲಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀವಿ. ಹೀಗೆ ಎಲ್ಲ ವಿಡಿಯೋನು ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಇನ್ನೂ ಬೇರೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಮುಂದೆ ಬರುವಂಥ ವೀಡಿಯೋಗಳನ್ನು ನೋಡಿ. ಹಾಗಾಗಿ ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ.